ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಹಿತಾ ಬಾಲಾಜಿ ನಾಯ್ಕ್ ವ್ಲಾಗ್. ಇವತ್ತೇನಕ್ಕಪ್ಪ ಹಿಂಗೆ ರೆಡಿಯಾಗಿದ್ದೀವಿ ಅಂತಂದರೆ ನಮ್ಮ ಮಾವನ ಮಗಳದ್ದು ನಾಮಕರಣ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮೂರು ಬಸ್ ಹತ್ತಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ನಾನು ಟಿಫನ್ನು ಮನೆಯಿಂದನೇ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ತಗೊಂಡ್ಬಂದಿದ್ದೆ ಚಿತ್ರಾನ್ನನ. ಮಹಿತಂಗೇನು ಮಾಡ್ಕೊಂಡು ಬರಲಿಲ್ಲ. ಸೊ ಯಾಕಪ್ಪ ಅಂತಂದರೆ ಅಲ್ಲೇ ಇಡ್ಲಿ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇಲ್ಲೇ ತೊಗೊಳೋಣ ಅಂತ ಬಂದೆ ಬಸ್ ಸ್ಟ್ಯಾಂಡ್ಗೆ. ಇಲ್ಲಿ ಹೋಟ್ಲು ಹುಡುಕ್ತಾಯಿದ್ದೆ. ಫೈನಲಿ ಹೋಟ್ಲು ಸಿಕ್ತು. ಸೊ ಹೋಟ್ಲು ಸಿಕ್ತು. ಇಲ್ಲಿ ಮೆಟ್ಲಿಗೆ ಎತ್ಕೊಂಡು ಹೋಗಬೇಕು. ಅದೇ ಹಿಂಸೆ. ಸೀರೆ ಉಟ್ಕೊಂಡಿದ್ದೆ ಬೇರೆ. ಮಹಿತನ ಎತ್ಕೊಂಡು ಹೋಗೋಕ್ಕೆ ಹಿಂಸೆ ಆಗ್ತಿತ್ತು. ಬಟ್ ಫೈನಲಿ ಹೋಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು 2 ರವೆ ಇಡ್ಲಿ ಕಟ್ಟಿಸ್ಕೊಂಡು ಪಾರ್ಸೆಲ್ ತೊಗೊಂಡು ಬಂದೆ. ನಮ್ಮ ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ, ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡಿ ಅಂತ ಅಂದರು. ಯಾಕಪ್ಪ ಅಂತಂದರೆ ಅವರು ನೈಟ್ ಡ್ಯೂಟಿಗೆ ಹೋಗಿದ್ದರು. ಸೊ ಹಂಗಾಗಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮಾರ್ನಿಂಗು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ, ನೀವು ರೆಡಿಯಾಗಿ ಬಂದಿರಿ ಅಂತ ಅಂದರು. ಸೊ ನಾವು ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಅವರು ಬರೋದನ್ನೇ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವ್ರು ತುಂಬ ಲೇಟ್ ಆಯಿತು ಬರೋದು. ಸೊ 8:45 ಆಗಿತ್ತು. ಅಲ್ಲಿವರೆಗೂ ನಾನು ಮಹಿತ ಏನಪ್ಪ ಮಾಡೋದು ಅಂತ ಸುಮ್ಮನೆ ಅಳತೆ ಹೊಡ್ಕೊಂಡು ಮಾತಾಡ್ಕೊಂಡು ಮಹಿತನ ಜೊತೆ ಏನೇನೋ ಟೈಮ್ ಪಾಸ್ ಮಾಡ್ಕೊಂಡು ಕುಂತಿದ್ದೆ. ಪಾಪ ಮಹಿತ ನೋಡಿ ಬಿಸ್ಕೆಟ್ ತಿಂತವಳೆ. ಆಮೇಲೆ ಮಹಿತಂಗೆ ಮೂಂಗ್ ದಾಲ್ ಕೊಡಿಸಿದ್ದೆ, ಕುತ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಟ್ಟು ಇಕ್ತಾಯಿದ್ಲು. ಕೆಳಗಡೆ ಬಿಡು ಆಟ ಆಡೋಕ್ಕೆ, ಕೆಳಗಡೆ ಬಿಡು ಅಂತಾಳೆ. ಇಲ್ಲಿ ರೋಡಲ್ಲೆಲ್ಲ ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ಬಿಸ್ಕೆಟು ಕೊಡಿಸಿದ್ದೆ, ತಿಂದ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇಲ್ಲೇ ನೋಡಿ ಪಕ್ಕದಲ್ಲೆಲ್ಲ ಅಂಗಡಿ ಇದೆ. ಇಲ್ಲಿ ಮಹಿತ ಹೋಗಿ ಬರೋರನ್ನೆಲ್ಲ ಮಾತಾಡಿಸ್ತಾ ಇದ್ಲು. ಆಮೇಲೆ ಇದ್ದಕ್ಕಿದ್ದಂಗೆ ಅಳ್ತಾ ಇದ್ಲು. ಅಳೋದನ್ನ ಸ್ಟಾರ್ಟ್ ಮಾಡ್ತಾಯಿದ್ಲು. ಫೈನಲಿ ಅವರಪ್ಪ ಬಂದರು. ಅವರಪ್ಪ ಎತ್ಕೊಂಡ ತಕ್ಷಣ ಸಮಾಧಾನ ಆದ್ಲು. ನೆಕ್ಸ್ಟು ನಾವು ಬಸ್ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮೂರಿಗೆ ಹೋಗೋಕ್ಕೆ ಬಸ್ ಆವಾಗಲೇ ಒಂದು 2-3 ಬಸ್ ಹೋದವು. ಬಟ್ ಇವನು ಆ ಟೈಮಲ್ಲಿ ಬರಲಿಲ್ಲ. ಇವನಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಬಸ್ಸಿಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ಟ್ಯಾಂಡಲ್ಲಿ ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಮಹಿತಾ ಅವ್ರ ಅಪ್ಪಂಗೂ ಮುತ್ತು ಕೊಡ್ತಾಯಿದ್ಲು, ನನಗೂ ಮುತ್ತು ಕೊಡ್ತಾಯಿದ್ಲು. ಹಿಂಗೆ ಸುಮ್ಮನೆ ಆಟ ಆಡ್ತಾನೆ ಇದ್ಲು. ಇನ್ನು ಬಸ್ ಬರೋದು ಎಷ್ಟೊತ್ತಾಗುತ್ತಪ್ಪ ಅಂತ ನಮಗಂತೂ ತಲೆನೋವಾಗಿತ್ತು. ಯಾಕಂತಂದರೆ ಹತ್ತತ್ರ 9 ಗಂಟೆ ಆಗಿತ್ತು. ನಾವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ 9 ಗಂಟೆ ಆಗಿತ್ತು. ಅಲ್ಲೇ 9 ಗಂಟೆಗೆ ಅಲ್ಲಿ ಫಂಕ್ಷನ್ ಸ್ಟಾರ್ಟು ಅಂತ ಹೇಳಿದರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ 9 ಗಂಟೆ ಆಯ್ತಲ್ಲ, ನಾವು ಹೋಗೋದು ಎಷ್ಟೊತ್ತಾಗುತ್ತೋ. ನಮ್ಮ ಊರಿಗೆ ಹೋಗೋಕ್ಕೆ ಮಿನಿಮಮ್ ಒಂದು 4 to 5 ಅವರ್ ಬೇಕು. ಹಂಗೆ ನಾವು ಬಸ್ ಸ್ಟ್ಯಾಂಡಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕುಂತಿದ್ವಿ. ಫೈನಲಿ ಬಸ್ ಬಂತು. ಬಸ್ ಹತ್ಕೊಂಡು ಟಿಕೆಟ್ ತಗೊಂಡ್ವಿ. ಬಸ್ಗೆ ಹೊರಡೋಕ್ಕೆ ಇನ್ನೂ ಒಂದು 10 ನಿಮಿಷ ಆಗುತ್ತೆ ಅಂದರು. ಇನ್ನೂ 10 ನಿಮಿಷನಾ, ಇಲ್ಲೇ ಟೈಮ್ ಆಗೈತೆ, ಇನ್ನೂ 10 ನಿಮಿಷನಾ ಅಂತ ಮನಸ್ಸಲ್ಲೇ ಬೈಕೊತಾ ಇದ್ದೆ. ನನಗಂತೂ ಯಾವಾಗ ಊರಿಗೆ ಹೋಗಿ ಸೇರ್ತೀನಪ್ಪ ಅನ್ನಂಗಾಯಿತು. ಯಾಕಂದರೆ ಅಷ್ಟು ಬಿಸಿಲಿತ್ತು. ಬಿಸಿಲಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಹೋಗೋಕ್ಕಾಗಲ್ಲ. ಫೈನಲಿ ಬಸ್ ಹೋಗ್ತಾ ಇದೆ. ಈಗ ಸಮಾಧಾನ ಆಯಿತು. ಮಹಿತಾ ಅವಳ ಪಾಡಿಗೆ ಅವಳು ಆಟಾಡ್ತಾ ಇದ್ದಾಳೆ ಖಾಲಿ ಬಾಟಲ್ ತೊಗೊಂಡು. ನನಗಂತೂ ಯಾಕಾರ ಸೀರೆ ಉಟ್ಕೊಂಡು ಬಂದೆ ಅನ್ನಿಸ್ತಿತ್ತು. ಯಾಕಂತಂದರೆ ಈ ಬಿಸಿಲಲ್ಲಿ ಮಹಿತನ ಎತ್ಕೊಂಡು ಹಿಂಸೆನೇ ಆಗ್ತಿತ್ತು ನನಗಂತೂ. ಫೈನಲಿ ಹೆಂಗೋ ಹೋದರೆ ಆಯಿತು, ಅಲ್ಲಿ ಸರಿ ಮಾಡಿಕೊಂಡ್ರೆ ಆಯಿತು ಸೀರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಮಹಿತಾದು ನಿದ್ದೆ ಟೈಮಿಂಗ್ಸು ಪಾಪ ನೋಡಿ ಮಲ್ಕೊಂಡವಳೆ ಮಹಿತಾ. ಬಿಸಿಲು ಬೇರೆ, ಬಿಸಿಲು ನೋಡಲ್ಲ, ಏನೂ ನೋಡಲ್ಲ. ನಿದ್ದೆ ಬಂದರೆ ಮಾತ್ರ ಪಾಚಿ ಮಾಡಿಬಿಡ್ತಾಳೆ ಅವಳು. ಪಾಪ ಮಲ್ಕೊಂಡಿದ್ದಾಳೆ. ನಾನು ನಮ್ಮ ಹಸ್ಬೆಂಡು ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಅವಳ ಪಾಡಿಗೆ ಅವಳು ಮಲಗಿದ್ಲು.
ಬಸ್ ಸೌಂಡ್ಗೆ ಕಿವೆ ಎಲ್ಲ ಗುಯ್ಗುಡ್ತಾ ಇದೆ. ಬಿಸಿಲು ಬೇರೆ ಅದರಲ್ಲಿ ಕೂಡ. ಯಪ್ಪ ದೇವ್ರೆ, ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಫೈನಲಿ ತುಮಕೂರು ಹತ್ರ ರೀಚ್ ಆದ್ವಿ. ನೋಡಿ ಇಲ್ಲಿ ತುಮಕೂರು ಯೂನಿವರ್ಸಿಟಿ ಕಾಲೇಜು ತೋರಿಸ್ತೀನಿ ನೋಡಿ. ನೋಡಿ ಅದೇ ಹೋಯ್ತಲ್ಲ, ತುಮಕೂರು ಯೂನಿವರ್ಸಿಟಿ ಕಾಲೇಜು ಇದೆ ನೋಡಿ. ಇವನೇನೇನೋ ಪ್ರಶ್ನೆ ಕೇಳ್ತಾ ಇದ್ದ. ನಾನು ವಾಯ್ಸ್ನ ಸ್ಪೀಡ್ ಮಾಡಿದ್ದೀನಿ ಕೇಳಿಸ್ದಂಗೆ. ಮಹಿತಾ ನೋಡಿ ಪಾಚಿ ಮಾಡ್ತಾಳೆ ಪಾಪ. ತುಂಬ ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ಇದೇ ನೋಡಿ ತುಮಕೂರು. ಈ ಬಳೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಇದು ನಮ್ಮ ಅತ್ತೆ ಕೊಡಿಸಿರೋದು, ನನಗೆ ತುಂಬ ಇಷ್ಟ ಆಯಿತು. ತುಮಕೂರು ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಬನ್ನಿ. ಈಗ ರೀಸೆಂಟಾಗಿ ಮಾಡಿರೋದು ಬಸ್ ಸ್ಟ್ಯಾಂಡು. ತುಂಬಾ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಎಲ್ಲ. ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ, ಈಗ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ये बेटर लगता है पूर्ति भी चबू ಚಿಂಕು ಮಾತ್ರ ಹುಟ್ಟು ತೀಟೆ ಗೈಸ್. ಯಾರ ಜುಟ್ಟು ಕೀಳೋಣ ಅಂತ ನೋಡ್ತಾ ಇದ್ದಾಳೆ, ಸ್ಕೆಚ್ ಆಗ್ತಾ ಇದ್ದಾಳೆ ನೋಡಿ. ನಮ್ಮ ಮುಂದೆಗಡೆ ಸೀಟಲ್ಲಿ ಇಬ್ಬರು ಆಂಟಿ ಇದಿರು ಕುಂತಿದ್ದಾರೆ ಪಾಪ. ಅವ್ರ ಜಡೆಗೆ ಹೂವು ಎಲ್ಲ ಮುಟ್ಕೊಂಡಿದ್ದಾರೆ. ಅವ್ರ ಜುಟ್ಟು ಕೀಳೋಣ ಅಂತ ಸ್ಕೆಚ್ ಆಗ್ತವಳೆ. ಹೂವು ಎಲ್ಲ ಕಿತ್ಬಿಟ್ಲು ಪಾಪ. ಹಂಗಾದ್ರು ಆವಾಗಲೇ ಅವ್ರು ಬೈತಿದ್ರು, ಇವಳು ನಗ್ತಿದ್ಲು, ಅವರು ಸುಮ್ಮನಾಗ್ಬಿಟ್ರು ನೋಡಿ. ಆ ತೀಟೆ ಅಂದರೆ ಹುಟ್ಟು ತೀಟೆ. ನಮ್ಮ ಪಕ್ಕದಲ್ಲಿ ಒಬ್ಬರು ಅಂಕಲ್ ಕುಂತಿದ್ದಾರೆ ನೋಡಿ. ಅವ್ರು ಮೊಬೈಲ್ ನೋಡ್ತಿದ್ರು. ಮೊಬೈಲ್ ಕೊಡು ಅಂತ ಕಿತ್ಕೊತಿದ್ದಾಳೆ. ಕೀಪ್ಯಾಡ್ ಮೊಬೈಲ್ ಇತ್ತು, ಅದನ್ನು ಬೇಕು ಅಂತ ತುಂಬ ಆಟ ಆಡ್ತಿದ್ಲು. ಅವರು ಕೊಡ್ತಾನೆ ಇರಲಿಲ್ಲ. ಹಿಂಗೆಲ್ಲ ತೀಟೆ ಮಾಡ್ತಾಳೆ ಬಸ್ಸಲ್ಲಿ ನೋಡಿ. ಫೈನಲಿ ರೀಚ್ ಆದ್ವಿ. ನಮ್ಮೂರಲ್ಲಿ ಟೌನಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು ನಿರ್ವಾಣ ಸ್ವಾಮಿ ಗದ್ದಿಗೆ ಅಂತ. ಸೊ ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಬನ್ನಿ, ದೇವಸ್ಥಾನ ಯಾವ ಥರ ಇದೆ ತೋರಿಸ್ತೀನಿ. ಅಲ್ಲೇ ತುಂಬಾ ಟೈಮ್ ಆಗಿತ್ತು. ಇಲ್ಲೇ ಟೌನಲ್ಲಿ ಇಲ್ದಾಗಲೇ ನಾವು 1 ಗಂಟೆ ಈಗ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಮಿನಿಮಮ್ 1/4 ಗಂಟೆನಾರು ಬೇಕಲ್ವಾ, 1 ಆಗುತ್ತೆ ಹೋಗೋ ಅಷ್ಟರಲ್ಲಿ. ಹೋಗ್ತಾ ಇದ್ದೀವಿ. ಇದೇ ರೋಡು. ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಹೋಗ್ತಾ ಇದ್ದೀವಿ. ಇನ್ನೇನು ಟೆಂಪಲ್ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಬಂತು ಅಂತಲೇ ಹೇಳ್ಬೋದು ಟೆಂಪಲ್ಲು. ಇಲ್ಲೇ ನಿರ್ವಾಣ ಸ್ವಾಮಿ ಗದ್ದಿಗೆ ಅಂತ ಇದು. ಇಲ್ಲೇ ನಾಮಕರಣ ಇಟ್ಕೊಂಡಿರೋದು ನಮ್ಮ ಮಾಮ ಅವರು ನೋಡಿ. ಇದೆ ಒಳಗಡೆ ಎಲ್ಲ ನೇಚರ್ ಸಖತ್ತಾಗಿದೆ. ಜಾಸ್ತಿ ಹುಣ್ಸೆಹಣ್ಣು ಗಿಡ ಇದೆ ಇಲ್ಲಿ. ಈ ಬಿಸಿಲು ಟೈಮಲ್ಲಿ ಮರ ಗಿಡಗಳಿದ್ದರೆ ಆರಾಮಾಗಿರ್ಬೋದು ನೋಡಿ. ಈ ಥರ ಫೈನಲಿ ಡೆಕೋರೇಷನ್ ಈ ಥರ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ತೊಟ್ಲು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೇ ಆಗಿತ್ತು ನಾಮಕರಣ, ಅರ್ಧಂಬರ್ಧ ಆಗಿತ್ತು ಫಂಕ್ಷನಲ್ಲೇ ನಾವು ಬಂದಾಗ ನೋಡಿ. ಚಿಂಕು ಬಂದು ಆಟ ಆಡ್ತಾ ಇದ್ದಾಳೆ. ಚಿಂಕು ಚಿಂಕು ಓಯ್ ಪಾಪ ದೇ ಕೊತ್ತೆ ಗೊಂಬೆ ಹಿಡ್ಕೊಳ್ಳಿ. ಗೊಂಬೆ ಹಿಡ್ಕೊಂಡು ಹೊರಗೆ ಹಿಡಿಬೇಕಾಯ್ತು.
ನೋಡಿ ಫ್ರೆಂಡ್ಸ್, ಇದೇ ನಿರ್ವಾಣ ಸ್ವಾಮಿ ಗದ್ಗೆ ಅಂತ ಹೇಳ್ಬಿಟ್ಟು. ನೋಡಿ ಟೆಂಪಲ್ ಈ ಥರ ಇದೆ. ಕ್ಲೋಸ್ ಮಾಡಿದ್ದಾರೆ ಎಲ್ಲ ಬಾಗಿಲು, ಓಪನ್ ಮಾಡಿಲ್ಲ. ನೋಡಿ ಹಂಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇನ್ನೇನು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತೀವಿ ರಿಟರ್ನು ಬ್ಯಾಂಗ್ಳೂರಿಗೆ. ಅದಕ್ಕೆ ಬಂದು ಇಲ್ಲಿ ಕುಂಕುಮ ಹಚ್ಕೊಂಡ್ಬಿಟ್ಟು, ದೇವ್ರದ್ದು ಧೂಳ್ತ ಹಚ್ಕೊಂಡ್ಬಿಟ್ಟು ಹಂಗೆ ಒಂದು ಫೋಟೋಸ್ ತಕ್ಕೊಂಡ್ವಿ ನಾನು ನಮ್ಮ ಹಸ್ಬೆಂಡು. ಚಿಂಕು ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ಲು ನೋಡಿ, ಯಾವ ಥರ ಆಟ ಆಡ್ತಾ ಇದ್ದಾಳೆ. ಈ ಟೆಂಪಲ್ ಸುತ್ತಮುತ್ತ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ. ನಾನು ಇನ್ನೂ ಪೂರ್ತಿ ವೀಡಿಯೋ ಮಾಡಲಿಲ್ಲ, ಇನ್ನೂ ಪೂರ್ತಿ ಬ್ಯಾಕ್ಗ್ರೌಂಡ್ ಪೂರ್ತಿ ಕವರ್ ಮಾಡಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.